ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್. ಒಂದ್ಸರಿ ಒಂದು ಲೇಡಿ ಪ್ರೆಗ್ನೆಂಟ್ ಆದಾಗ ಅವ್ರಿಗೆ ತುಂಬಾ ಡೌಟ್ಗಳು ಬರುತ್ತೆ. ನಾವೇನು ಮಾಡಬೇಕು, ನಾವೇನು ಮಾಡಬಾರ್ದು ಅಂತ. ಫಸ್ಟ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣ ಎಲ್ಲರೂ ಭಯ ಪಡೋದು ಸ್ಕ್ಯಾನಿಂಗ್ ಮಾಡಲ್ಲ ಅಂತ, ಮಾಡಿಸ್ಕೋಬಾರ್ದು ಅಂತ. ಖಂಡಿತವಾಗೂ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಟ್ವಿನ್ ಪ್ರೆಗ್ನೆನ್ಸಿ ಇದೆಯಾ, ಪ್ರೆಗ್ನೆನ್ಸಿ ಹೆಲ್ದಿ ಇದೆಯಾ, ಪ್ರೆಗ್ನೆನ್ಸಿ ಟ್ಯೂಬಲ್ ಆಗಿದೆಯಾ, ಇದೆಲ್ಲ ಗೊತ್ತಾಗುತ್ತೆ. ಸೊ ಪ್ರೆಗ್ನೆನ್ಸಿ ಟೆಸ್ಟು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು ಪ್ಲಸ್ ಬ್ಲಡ್ ಟೆಸ್ಟು ಇದೆಲ್ಲದೂ ನೀವು ಮಾಡಿಸ್ಕೋಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಡೌಟ್ ನಿಮ್ಮದು ಏನು ತಿನ್ನಬೇಕು ಅಂತ. ನೀವೆಲ್ಲ ಆಹಾರ ತಗೋಬೋದು. ಆದಷ್ಟು ನೀವು ಔಟ್ಸೈಡು ಪ್ರೊಸೆಸ್ಡ್ ಫುಡ್ಡು, ಜಂಕು, ಆಮೇಲೆ ಈ ಎಡಿಟಿವ್ಸು, ಕಲರಿಂಗ್ ಏಜೆಂಟ್ಸ್ ಹಾಕಿರೋದು, ಪ್ಲಸ್ ಈ ಅಜಿನೋಮೋಟೊ ಹಾಕಿರೋದು, ಇಂಥದ್ದೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ನಾನು ಏನಕ್ಕೆ ಇದು ಹೇಳ್ತೀನಿ ಅಂದರೆ, ಇದರಿಂದ ನಮಗೆ ಮಗುಗೆ ಏನು ದುಷ್ಪರಿಣಾಮ ಬೀಳುತ್ತೆ ಅಂತ ಯಾವುದೇ ಸ್ಟಡಿ ಇಲ್ಲ, ಬಟ್ ತುಂಬ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ ನಾವು. ಸೊ ದಯವಿಟ್ಟು ಪ್ರೊಸೆಸ್ಡ್ ಫುಡ್ಡು, ಕಲರಿಂಗ್ ಏಜೆಂಟ್ಸು ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಗಂಡ ಹೆಂಡತಿ ಸೇರ್ಬೋದಾ ಬೇಡ ಅಂತ. ಖಂಡಿತವಾಗೂ ಗಂಡ ಹೆಂಡತಿ ಸೇರ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಪ್ರೆಗ್ನೆನ್ಸಿ ಹೆಲ್ದಿ ಗ್ರೋತ್ಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಸ್ಕ್ಯಾನಿಂಗ್ ಎಷ್ಟು ಮಾಡಿಸ್ಬೋದು, ಎಷ್ಟು ಬೇಕಾದರೂ ಸ್ಕ್ಯಾನಿಂಗ್ ಮಾಡಿಸ್ಬೋದು, ಅದರಿಂದ ಯಾವುದೇ ದುಷ್ಪರಿಣಾಮ ಇಲ್ಲ. ನೀವು ಚೆಕಪ್ಗೆ ಹೋದಾಗ ನಿಮ್ಗೇನೇ ಪ್ರಾಬ್ಲಮ್ ಇದ್ದರೂ ನೀವು ಡಾಕ್ಟ್ರಲ್ಲಿ ಹೇಳ್ಕೊಳ್ಳಿ. ಅಲಾರ್ಮಿಂಗ್ ಸಿಂಪ್ಟಮ್ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ 3 ಮಂತ್ಸಲ್ಲಿ ನಿಮಗೆ ಬ್ಲೀಡ್ ಆಯಿತು, ಇಲ್ಲ ನಿಮಗೆ ತುಂಬ ವಾಂತಿ ಆಯಿತು, ಇದೆಲ್ಲ ಡಿಹೈಡ್ರೇಷನ್ ಆಗುವಷ್ಟು ವಾಂತಿ ಆದರೆ ಖಂಡಿತ ನೀವು ಡಾಕ್ಟ್ರಲ್ಲಿ ಹೋಗಿ ತೋರಿಸ್ಕೊಳ್ಳಿ. ಜೊತೆಗೆ ನೀವು ಏನು ಮಾಡಬಾರ್ದು, ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಬೇಕು. ಆಮೇಲೆ ತುಂಬ ಫ್ರೋಝನ್ನು 2-3 ದಿನ ಫ್ರೀಸ್ ಆಗಿರೋ ಫುಡ್ಡು, ಇಲ್ಲ ಸ್ಟೇಲ್ ಮೀಟು, ಇದನ್ನೆಲ್ಲ ತಿನ್ನಕ್ಕೆ ಹೋಗಬೇಡಿ. ಯಾಕೆಂದರೆ ಅದೆಲ್ಲ ತಿಂದರೆ ಅದರಲ್ಲಿ ಇರೋ ಬ್ಯಾಕ್ಟೀರಿಯಾ ಏನು ಅಂತ ಗೊತ್ತಿಲ್ಲ, ಸೊ ನಿಮಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಸೊ ಇದನ್ನು ನೀವು ಮಾಡಬಾರ್ದು. ಕೊನೆಯದಾಗಿ ನಾನು ಏನು ಹೇಳೋದು ಅಂದರೆ, ಪ್ರೆಗ್ನೆನ್ಸಿ ಇದ್ದಾಗ ನೀವು 2 ವೀಲರ್ ಓಡಿಸ್ಬೇಡಿ. 2 ವೀಲರ್ ಓಡಿಸೋದ್ರಿಂದ ಪ್ರೆಗ್ನೆನ್ಸಿಗೆ ಏನೂ ತೊಂದರೆ ಆಗಲ್ಲ, ಬಟ್ ನಿಮಗೇನೆ ನೀವು ಯಾವೊಂದು ಬ್ಯಾಡ್ ರೋಡಲ್ಲಿ ಹೋಗ್ತಾ ಇರ್ತೀರಾ, ಇಲ್ಲ ಪ್ರೆಗ್ನೆನ್ಸಿಲಿ ತಲೆ ಸುತ್ತು ಬಂತು, ಕಣ್ಕತ್ತಲು ಬಂತು, ಎಲ್ಲಿ ಆಯ ತಪ್ಪಿ ಬಿದ್ದರೆ ಆವಾಗ ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ದಯವಿಟ್ಟು 2 ವೀಲರಲ್ಲಿ ಪಿಲಿಯನ್ ರೈಡರ್ ಆಗಿ ಹೊರತು 2 ವೀಲರಲ್ಲಿ ಟ್ರಾವೆಲ್ ಮಾಡಬೇಡಿ. ಆಟೋಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಮೆಟ್ರೋಲ್ಲಿ ಹೋಗ್ಬೋದು, ಎಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಟ್ರಾವೆಲ್ ಮಾಡ್ಬೋದು. ಬಟ್ 2 ವೀಲರ್ ಓಡಿಸೋದ್ರಿಂದ ನಿಮಗೆ ಏನಾದ್ರು ತೊಂದರೆ ಆಗ್ಬೋದು ಅಂತ ಮಾಡಬೇಡಿ ಅಂತ ಹೇಳಿ.